ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಕರುಣಾಳು ಬಾ ಬೆಳಕೆ. ಅವು ಅಲ್ಲಿಂದ ಹಾರ್ಕೊಂಡು ಎಷ್ಟು ದೂರ ದೂರ ಹೋಗ್ಬಿಡ್ತಾವು. ಹೇಗೆ ವ್ಯವಸ್ಥೆ ಮಾಡ್ತಾವ ಅಂದ್ರೆ ಹಿರಿಯ ಪಕ್ಷಿಗಳು ಮುಂದೆ ಹೋಗ್ತವೆ, ಅದರಿಂದ ಕಿರಿಯ ಪಕ್ಷಿಗಳು ಹಾರ್ಕೊಂಡು ಹೋಗ್ತವೆ. 1-2 ವರ್ಷ ಹಾರೋದ್ರೆ ಕಿರಿಯ ಪಕ್ಷಿಗಳಿಗೂ ದಾರಿ ಗೊತ್ತಾಗತ್ತೆ, ಮುಂದೆ ಅವರೇ ಹೋಗ್ತವೆ. ಒಂದ್ಸಲ ಪಕ್ಷಿಗಳಿಗೆ ಗೊತ್ತಾಯ್ತು ಚಳಿಗಾಲ ಬರೋಕ್ ಶುರು ಆಯ್ತು, ಇನ್ನು ಹೊರಡ್ಬೇಕು ಇಲ್ಲಿಂದ ಅಂತ. ಎಲ್ಲಾ ಪಕ್ಷಿಗಳು ತಯಾರಾದವು. ಆದ್ರೆ ಒಂದು ಪಕ್ಷಿ ಮಾತ್ರ, ಸಣ್ಣ ಪಕ್ಷಿ, ಪುಟ್ಟ ಪಕ್ಷಿ, ನಾನು ಹಾರೋಲ್ಲ, ನಾ ಇಲ್ಲೇ ಇರ್ತೀನಿ ಅಂತ. ದೊಡ್ಡ ಪಕ್ಷಿ, ಬೇಡಪ್ಪ ಚಳಿ ಆಗತ್ತೆ, ಮರಗಟ್ಟು ಹೋಗ್ತೀವಿ, ಸತ್ತು ಹೋಗ್ತೀಯ ನೀನು, ನಡಿ ಹೋಗೋಣ ಅಂತ. ನಮ್ಮೂರಿದು, ನಾ ಇಲ್ಲೇ ಇರ್ತೀನಿ ಅಂತ ಒಪ್ಪಲಿಲ್ಲ ಮಾತು. ಎಲ್ಲಾ ಪಕ್ಷಿಗಳು ಹಾರಿದು. ಹಾರಿ ಹೋದ್ಮೇಲೆ ಇದು ಒಂದೇ ಉಳಿದಿತ್ತಲ್ಲ ಮರಿ ಪಕ್ಷಿ. ಚಳಿ ವಿಪರೀತ ಆದಾಗ ಅದಕ್ಕೆ ತಪ್ಪು ಗೊತ್ತಾಯ್ತು, ನಾ ತಪ್ಪು ಮಾಡಿದೆ, ಇನ್ನ ದಕ್ಷಿಣಕ್ಕೆ ಹಾರಬೇಕು ಅಂತ ಒಂದೇ ಹೊರಟಿದೆ. ಹಿಂದೆ ಎಲ್ಲಾ ಪಕ್ಷಿ ಹೋದಾಗ ಮುಂದೆ ಹಿರಿಯ ಪಕ್ಷಿಗಳಿರ್ತವೆ, ದಾರಿ ಗೊತ್ತಿರುತ್ತೆ. ಇದು ಒಂದೇ ಹೊರಟಲ್ಲ, ದಾರಿ ಗೊತ್ತಿಲ್ಲ. ಹಾರ್ಕೊಂಡು ಸಮುದ್ರ ಮೇಲೆ ಹಾರ್ತಾ ಇತ್ತು. ಆ ರೆಕ್ಕೆ ಮೇಲೆಲ್ಲ ಮಂಜು ಗೂಡ್ಬಿಡ್ತದಲ್ಲ, ಐಸ್ ಫಾರ್ಮೇಶನ್ ಆಗಿ ರೆಕ್ಕೆ ಎಲ್ಲ ಭಾರ ಆಗ್ತಾ ಇತ್ತು. ಎಲ್ಲಿ ನೋಡಿದ್ರು ನೀರೇ ನೀರು, ಸುಸ್ತಾಗ್ತಾ ಇತ್ತು ರೆಕ್ಕೆ. ಇನ್ನು ಅನಿಸ್ತು ನಾ ಬದುಕೋಲ್ಲ ಅನ್ಸ್ಬಿಡುತ್ತೆ ಅದಕ್ಕೆ. ಎಲ್ಲಿ ಆದ್ರೂ ಭೂಮಿ ಕಾಣಿಸಿತಾ ಅಂತ ಹುಡುಕ್ತಾ ಇತ್ತು. ಇನ್ನೇನು ಕುಸಿದು ಬಿದ್ದು ನೀರಲ್ಲಿ ಬಿದ್ದು ಸತ್ತೋಗ್ತೇನೆ ಅಂತ ಅನ್ನುವಾಗ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು. ಉಸಿರು ಬಿಗಿ ಹಿಡಿದು ಎಲ್ಲಾ ಶಕ್ತಿ ಪ್ರಯೋಗ ಮಾಡಿ ಹಾರಿ ಬಂದು ಆ ಭೂ ಪ್ರದೇಶದ ಮೇಲೆ ಟಪ್ ಅಂತ ಬಿತ್ತು. ಅದು ಬಿದ್ದದ್ದೆಲ್ಲಿ? ಒಬ್ಬ ರೈತನ ಮನೆ ಹಿತ್ತಲಲ್ಲಿ ಬಿದ್ದಿತ್ತು. ನಿಮ್ ಕಣ್ ಮುಂದೆ ಅದು ಚಿತ್ರ ಬರ್ಬೇಕು. ಬೆಳಗಿನ ಜಾವ ಸ್ವಲ್ಪ ಚೂರ್ ಬೆಳಕು ಕಾಣಿಸ್ತಾ ಇದೆ. ರೈತನ ಹೆಂಡತಿ ಕೊಟ್ಟಿಗೆ ಹೋಗಿ ಸೆಗಣಿ ಎಲ್ಲ ತಂದು ಜೋಡಿಸಿಡ್ಬೇಕಲ್ಲ, ಒಂದ್ ಕಡೆ ಹಾಕ್ಬೇಕಲ್ಲ. ತಂದು ಏನ್ ಮಾಡಿದ್ಲು ಅಂದ್ರೆ, ಪಾಪ ಪಕ್ಷಿ ಬಿದ್ದಿತ್ತಲ್ಲ ನೆಲದ ಮೇಲೆ, ಆಕೆ ಗೊತ್ತಾಗ್ಲಿಲ್ಲ, ಒಂದ್ ಬುಟ್ಟಿ ಸೆಗಣಿ ತಂದು ಅದ್ರ ಮೇಲೆ ಹಾಕ್ಬಿಟ್ಟು ಒದ್ದಾಡ್ ಹೋಯ್ತು ಪಕ್ಷಿ. ಈ ಸಮುದ್ರ ಹಾರ್ಕೊಂಡ್ ಬಂದೆ ಪಾರಾಗ್ಬೇಕು ಅಂತ ಹೇಳಿ ಬಂದು ಇವ್ರ ತಲೆ ಮೇಲೆ ಸೆಗಣಿ ಹಾಕ್ತಾಳಲ್ಲ, ಸತ್ತೋಗ್ಬಿಡ್ತೀನಿ ನಾನು, ಉಸಿರುಗಡ್ತದೋ ಒದ್ದಾಡ್ತು. ಬದುಕು ದೊಡ್ಡದು ಸ್ವಾಮಿ, ಸಾವು ಸುಲಭ ಅಲ್ಲ. ಅದೇನ್ ಮಾಡ್ತು ಗೊತ್ತಾ, ಪಕ್ಷಿ ಸೆಗಣಿ ಸೇರ್ಕೊಂಡಿತ್ತಲ್ಲ, ಚುಂಚಿನಿಂದ ಹಿಂಗೊಂದ್ ತೂತ್ ಮಾಡ್ಕೊಂಡು ಹೊರಗಿನ ಗಾಳಿ ಬರೋಕ್ ಶುರು ಆಯ್ತು. ಆರಾಮ್ ಅನಿಸ್ತು ಅದಕ್ಕೆ. ಯಾಕೆ ಗೊತ್ತಾ, ಹೊರಗಡೆ ಚಳಿ ಇತ್ತಲ್ಲ, ಈ ಬಿಸಿ ಸೆಗಣಿ ಬೆಚ್ಚಗಾಯ್ತು ಮೈಯೆಲ್ಲ, ಚಳಿ ಬಾಧೆ ಇಲ್ಲ. ಆದ್ರೆ ಕೆಟ್ಟ ವಾಸನೆ ಪರವಾಗಿಲ್ಲ, ಬದುಕೊಂಡ್ನಲ್ಲ ಸಾಕು, ಗಾಳಿನೂ ಬರ್ತಾ ಇದೆ ಮತ್ತೆ ಬೆಚ್ಚಗೂ ಇದೆ ಅಂತ ಕೂತಿತ್ತು. ಈ ಸಂತೋಷ ಆಯ್ತು ಪಕ್ಷಿಗೆ. ಸಂತೋಷ ಆದ್ಮೇಲೆ ಪಕ್ಷಿ ಏನ್ ಮಾಡುತ್ತೆ, ಹಾಡೋಕ್ ಶುರು ಮಾಡುತ್ತೆ. ಜೋರಾಗಿ ಹಾಡ್ತಿತ್ತು. ಈ ಹಾಡು ರೈತನ ಮನೆ ಬೆಕ್ಕಿತ್ತಲ್ಲ ಅದಕ್ಕೆ ಕೇಳಿಸ್ತು. ಎಲ್ಲೋ ಪಕ್ಷಿ ಹಾಡು ಕೇಳಿಸ್ತಾ ಇದೆ ಅಂತ ಹುಡ್ಕೊಂಡ್ ಬಂತದ್ದು. ನೋಡ್ತದೆ ಸೆಗಣಿಯಿಂದ ಬರ್ತಾ ಇದೆ ಹಾಡು, ಇದೇಂಗ್ ಬಂತು ಅಂತ ಕೈ ಹಾಕಿ ತೆಗೀತು. ಪಕ್ಷಿ ಸಿಕ್ತು, ಅದನ್ನ ಹೊಡೆದು ಪಕ್ಷಿ ತಿಂದ್ಬಿಡ್ತು, ಸತ್ತೋಯ್ತು ಪಕ್ಷಿ. ಈ ಕಥೆ ಎದಕ್ಕೆ ಹೇಳಿದೆ, ಇದ್ರಲ್ಲಿ 4 ಸಂದೇಶ ಇದಾವೆ ಅಂತ ಈ ಕಥೆಯೊಳಗೆ. ಮೊದಲನೇ ಸಂದೇಶ, ದೊಡ್ಡವ್ರ ಮಾತನ್ನು ಕೇಳ್ಬೇಕು, ಅದು ಒಳ್ಳೇದಕ್ಕಿರ್ತದೆ. ಅವ್ರು ಹೇಳಿಲ್ವಾ ನಮ್ ಜೊತೆಗೆ ಬಂದ್ಬಿಡು, ದಕ್ಷಿಣಕ್ಕೆ ನನ್ನ ಜೊತೆಗೆ ಬಂದ್ಬಿಡು ಅಂತ ಹೇಳ್ತು. ಅದು ಕೇಳಲಿಲ್ಲ. ಇದು ಅದಕ್ಕೆ ಒದ್ದಾಡ್ತು. ಹಿರಿಯರ ಮಾತನ್ನ ಕೇಳಪ್ಪ, ಅದು ಇನ್ ಒಳ್ಳೇದಕ್ಕೆ ಇರುತ್ತೆ ಅಂತ ಒಳ್ಳೆದು. ಎರಡನೇದು ಬಹಳ ಮುಖ್ಯ, ನಿನ್ ಮೇಲೆ ಸೆಗಣಿ ಹಾಕೋರೆಲ್ಲ ನಿನ್ ವೈರಿಗಳಲ್ಲ. ಒಂದ್ ಬುಟ್ಟಿ ಸೆಗಣಿ ಹಾಕ್ಬಿಟ್ಲಲ್ಲ ಆಕೆ, ಅಯ್ಯೋ ಸತ್ತೋದೇ ಅಂತ ಬೈಕೋತಿತ್ತಿದ್ದು, ಆದ್ರೆ ಸೆಗಣಿಯಿಂದಾನೆ ಬದುಕಿದ್ದದು ಬೆಚ್ಚಗಾಗಿ. ಮೂರನೇದು ಬಹಳ ಮುಖ್ಯ, ನಿನ್ನ ಸೆಗಣಿಯಿಂದ ಹೊರಗೆ ತೆಗಿಯೋರು ನಿನ್ನ ಮಿತ್ರರಲ್ಲ. ತೆಗೆದದ್ ಬೆಕ್ಕಲ್ವಾ, ಬೆಕ್ಕೊಂದೇ ಬಿಡ್ತಲ್ಲ ಅದನ್ನ. ಆದ್ರಿಂದ ಸೆಗಣಿಯಿಂದ ಹೊರಗೆ ತೆಗಿಯೋರು ನಿನ್ ಮಿತ್ರರಲ್ಲ. ಕಡೆಯದು ಬಹಳ ಮುಖ್ಯ, ನೀ ಸೆಗಣಿ ಗುಂಪಲ್ಲೇ ಸಂತೋಷವಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು, ಗದ್ದಲ ಮಾಡಬಾರ್ದು. ಅದು ಹಾಡೋದ್ ಬಿಟ್ಟು ಸುಮ್ಮನೆ ಕೂತಿದ್ರೆ ಬೆಕ್ಕಿನ ಕೈಯಿಂದ ಪಾರಾಗ್ತಿತ್ತ. ಇದು ನಮ್ ಜೀವನಕ್ಕೆ ಅನ್ವಯಿಸಿಕೊಳ್ಳೋಣ. ನಮ್ ಹುಡುಗರು ಇರ್ತಾರೆ, ಅವ್ರು ಕೆಲವೊಂದ್ಸಲ ಅನ್ಸುತ್ತೆ ಏನ್ ಕಿರಿಕಿರಿ ಅಪ್ಪ ಅಮ್ಮಂದು, ಬಹಳ ನ್ಯಾಗಿಂಗ್, ನಮ್ಮ ಅಮ್ಮ ಬಹಳ ನ್ಯಾಗಿಂಗ್ ಅನ್ನೋದು. ಆದ್ರ ಅಮ್ಮ ನ್ಯಾಗಿಂಗ್ ಆದದ್ದು ಎದಕ್ಕೆ ಅಂದ್ರೆ ಇವ್ರು ಒಳ್ಳೇದಕ್ಕೋಸ್ಕರ ಅಂತ. ಆದ್ರಿಂದ ಸ್ವಲ್ಪ ನ್ಯಾಗಿಂಗ್ ಆದ್ರೂ ಪರವಾಗಿಲ್ಲ, ಹೇಳಿದ್ರಲ್ಲಿ ಅರ್ಥ ಇದೆಯಾ ಅಂತ ವಿಚಾರ ಮಾಡ್ಕೊಳ್ಳೋದು ಒಳ್ಳೇದು. ಎರಡನೇದು, ನಿಮ್ಗೆ ಯಾರ ಏನೋ ತೊಂದರೆ ಕೊಟ್ರೆ ವೈರಿಗಳು ಅಂತ ಅನ್ಕೋಬೇಡಿ. ಆ ತೊಂದರೆಯಿಂದ ಒಳ್ಳೇದಾಗೋದು ಇರುತ್ತೆ ನಿಮಗೆ. ಹುಡುಕಿದ್ರೆ ನಿಮ್ ಪ್ರಿಯವಾಗಿ ಹೋಗಿ ಮಾತಾಡ್ತಾರಲ್ಲ ಎಲ್ಲಾರು, ನೀ ಬಹಳ ಒಳ್ಳೆಯವರು, ಬಹಳ ಬುದ್ಧಿವಂತರು ಅಂತ ಹೊಗಳ್ತಾರಲ್ಲ, ಅವ್ರು ಬಹಳ ಮಿತ್ರರು ಅಂತ ಅನ್ಕೋಬೇಡ. ಮತ್ತೆ ಇಫ್ ಯು ಆರ್ ಹ್ಯಾಪಿ ಇನ್ ಮಿಸರಿ ಡೋಂಟ್ ಸಿಂಗ್, ಕೀಪ್ ಕ್ವೈಟ್. ಆದ್ರಿಂದ ನೀನ್ ಇರೋ ಜಾಗನೇ ಚೆನ್ನಾಗಿದೆ ಅಂದ್ರೆ ಬಹಳ ಹೇಳ್ಕೊಟ್ಟು ಅಡ್ಡಾಡ್ಬೇಡ, ಎಲ್ಲ ತೊಂದರೆ ಸಿಕ್ಕಾಕೋತೀಯ ಅಂತ. ಈ ದಕ್ಷಿಣದ ಪಕ್ಷಿ ಇದೆಯಲ್ಲ, ನನ್ನ ಜೀವನಕ್ಕೆ ಎಂತ ದೊಡ್ಡ ಪಾಠ ಕಲಿಸುತ್ತೆ ಅಂದ್ರೆ, ಜಗತ್ತಿ ಕಂಡದ್ದೇ ಸತ್ಯ ಅಂತ ಅಲ್ಲ. ಅವ್ರು ತೊಂದರೆ ಕೊಟ್ರು ಅಂತ ಅನ್ಕೊಂಡಿರ್ತೀನಿ, ಬಟ್ ಆಕ್ಚುಲಿ ನನ್ನ ಉಪಕಾರ ಮಾಡಿದಾರೆ ಅವರು. ಇನ್ನೊಬ್ರು ನನ್ನ ಉಪಕಾರ ಮಾಡಿದ್ರು ಅನ್ಕೊಂಡಿರ್ತೀನಿ, ಅವರಷ್ಟು ತೊಂದರೆ ಯಾರು ಕೊಟ್ಟಿರಲ್ಲ. ಆದ್ರಿಂದ ಯಾವುದೇ ಪ್ರಸಂಗವನ್ನ ಅಳದು ಸುರಿದು ವಿಚಾರ ಮಾಡಿ ಮಾಡೋದಾದ್ರೆ ನನ್ನ ಜೀವನಕ್ಕೆ ಒಳ್ಳೆ ಪ್ರಯೋಜನ ಆಗ್ತದೆ ಅನ್ನೋ ಮಾತು. ಕರುಣಾಳು ಬಾ ಬೆಳಕಿ.